ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ತಾಲೂಕಿಗೆ ಬೊಮ್ಮೇನಹಳ್ಳಿ ಬಾಬು ರಾಜಕೀಯ ರಂಗಕ್ಕೆ ಲಗ್ಗೆ. ಅದ್ದೂರಿಯಾಗಿ ಬರಮಾಡಿಕೊಂಡ ಬೊಮ್ಮನಹಳ್ಳಿ ಬಾಬು ಅವರ ಅಭಿಮಾನಿಗಳು, 1 ವರ್ಷ ಆಡಳಿತವಿದ್ದರೂ ಪರವಾಗಿಲ್ಲ, ನಾನು ಹಿರಿಯೂರು ಮರುಚುನಾವಣೆ ನಡೆಯುತ್ತಿರುವ ಪ್ರಕ್ರಿಯೆಗೆ ಭಾಗವಹಿಸಿ ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದು, ಈಗ ಇಲ್ಲಿಂದಲೇ ನಿಮ್ಮ ಸೇವೆಗೆ ನಾನು ರೆಡಿ ಎಂದರು. ಬೊಮ್ಮೇನಹಳ್ಳಿ ಬಾಬುರವರ ಹೇಳಿಕೆಗೆ ಅಭಿಮಾನಿಗಳು ಚಪ್ಪಾಳೆ, ಹರ್ಷ ಮುಗಿಲು ಮುಟ್ಟಿತು. ಬೊಮ್ಮೇನಹಳ್ಳಿ ಬಾಬುರವರು ಹಿರಿಯೂರಿಗೆ ಆಗಮಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಭಿಮಾನಿಗಳೊಂದಿಗೆ ಹಿರಿಯೂರು, ಮಾರಿಕಣಿವೆ, ಆದಿಜಾಂಬವ ಮಠ, ಬಗ್ಗನಾಡು ಇನ್ನೂ ಹಲವು ಹಳ್ಳಿಗಳಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಚುನಾವಣೆ ಕಾವನ್ನು ಏರಿಸಿದ್ದು ಹೀಗೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ಬಿಟ್ಟು ಹೋಗೋದಿಲ್ಲ. 1 ವರ್ಷ ಆಗಲಿ, 2028ರ ಚುನಾವಣೆಯಾಗಲಿ, ನಿಮ್ಮ ಆಶೀರ್ವಾದ ಪಡೆದುಕೊಂಡು ವಿಧಾನಸೌಧಕ್ಕೆ ಹೋಗುತ್ತೇನೆ ಎಂದು ಶಪಥ ಮಾಡಿ ಜನಗಳ ಮುಂದೆ ಅಭಿಪ್ರಾಯ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಆದಿಜಾಂಬವ ಮಠದ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಕೂಡ, ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ, ಎಲ್ಲ ಸಮುದಾಯ, ಎಲ್ಲ ಜನಸಾಮಾನ್ಯರು ಏಳಿಗೆಯಾಗಿ ಬರಬೇಕು, ಖಂಡಿತ ನೀವು ನಿಮ್ಮ ಕಾರ್ಯ ಸಫಲವಾಗಲಿ ಎಂದು ಆಶೀರ್ವದಿಸಿದರು. ಆದಿಜಾಂಬವ ಮಠದ ಬ್ರಹ್ಮಾನಂದ ಸ್ವಾಮೀಜಿಯವರು ಕೂಡ, ಮುಸ್ಲಿಂ ದಲಿತರು ಮುಂಚೂಣಿಗೆ ಬರಬೇಕು ಎಂದು, ಸದಾ ನಿಮ್ಮ ಮೇಲೆ ನಮ್ಮ ಆಶೀರ್ವಾದ ಇರುತ್ತದೆ ಎಂದು ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮೇನಹಳ್ಳಿ ಬಾಬುರವರಿಗೆ ತುಂಬು ಗೌರವದಿಂದ ಸನ್ಮಾನಿಸಿ ಆಶೀರ್ವದಿಸಿದರು. ಎಲ್ಲರೂ ನನ್ನ ಜೈಡಿ ನನ್ನ ಜೊತೆ ಸೇರಿ ಎಲ್ಲರೂ ಹೇಳಿ ಜೈ 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 ಒಂದು ವೇಳೆ ನಾನು ದಲಿತ ಸಮುದಾಯದಲ್ಲಿ ಹುಟ್ಟಿ ಮುಸ್ಲಿಂ ಸಮುದಾಯದಲ್ಲಿ ಮದುವೆ ಮಾಡಿಕೊಂಡಿದ್ವಿ. ಮುಸ್ಲಿಂ ಸಮುದಾಯ ನಾನು ಈ ಊರು ಬರೋ ಮುಂಚೆ ನನ್ನ ಸಮುದಾಯಕ್ಕೆ, ನಮ್ಮ ಸಮುದಾಯ ಮಠಕ್ಕೆ ಬಂದು ನಿಮ್ಮ ಜೊತೆಯಲ್ಲಿ ಗುರು ಆಶೀರ್ವಾದ ಪಡೆಯಕ್ಕೆ ನಾನು ಬಂದಿದ್ದೀನಿ. ನಮ್ಮ ಈ ಗುರುಗಳಿಗೆ ನನಗೆ ಆಶೀರ್ವಾದ ಮಾಡಬೇಕು. ನೋಡಿ, ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇರೋದು 2 ಸಮುದಾಯಗಳು, ಒಂದು ದಲಿತರು, ಒಂದು ಮುಸ್ಲಿಮರು. ಈ ದಲಿತರು ಮತ್ತು ಮುಸ್ಲಿಮರಿಗೆ ನಮ್ಮ ಪರಿಸ್ಥಿತಿ ನೋಡಿ, ಯಾರೋ ನನ್ನ ಹತ್ರ 1-4 ಜನ ಒಳ್ಳೆಯದಾಗಿದ್ದಾರೆ. ನಮ್ಮ ಸಮುದಾಯಗಳು, ನಮ್ಮ ಸಮುದಾಯದ ಮಕ್ಕಳು ಅಲ್ಲದೆ ಇದ್ದಾರೆ. ಅವ್ರಿಗೆ ಏನು ಸಿಗ್ತಾ ಇಲ್ಲ. ಆ ನೋವು ನನಗೆ ಹುಡುಗಿ ಇದೆ. ಆ ನೋವಿನಿಂದ ಇವತ್ತು ಆ ನೋವಿಗೆ ಏನಾರ ಮಾಡಬೇಕು ಅಂದ್ರೆ ರಾಜಕೀಯವಾಗಿ ನಾವೆಲ್ಲ ತೀರ್ಮಾನ ಮಾಡಿ ವಿಧಾನಸೌಧ ಹೋಗ್ಬೇಕು ಅಂತ ತೀರ್ಮಾನ, ಅದು ಮಾಡಿದ್ರೆ ಸರಿಯಾದ ತೀರ್ಮಾನ ತಗೊಂಡು ಮೊಟ್ಟ ಮೊದಲನೇದಾಗಿ ಇದು ಬಂದು ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ನೋಡಿ, ನಾನು ಇಷ್ಟು ದಿನ ಯಾವ ಜಾತಿ ಅಂತ ನಿಮಗೂ ಗೊತ್ತಿಲ್ಲ. ಯಾರೋ ಮುಸ್ಲಿಂ ಅನ್ಕೊಂಡು, ಯಾರೋ ದಲಿತ ಅನ್ಕೊಂಡು, ನಾನು 2 ಜಾತಿಗೆ ಸೇರಿರೋನು. ಹಾಗಾಗಿ ಬೇರೆ ಜಾತಿಗಳಿಂದ ನನಗೆ ಯಾವುದು ಕೂಡ ಇಲ್ಲ. ನಾನು ಎಲ್ಲ ಜಾತಿಯಲ್ಲೂ ಕೂಡ ಚೆನ್ನಾಗಿದ್ದೀನಿ, ಎಲ್ಲ ಭಾರತೀಯಲ್ಲೂ ಕೂಡ ಚೆನ್ನಾಗಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಭಾರತೀಯ ಬೇಡ, ನಮ್ಮ ಎಲ್ಲ ಸಮುದಾಯಗಳಿಗೂ ಜೊತೆಗೆ ನೋಡಿ ಈ ಸಮುದಾಯಗಳನ್ನು ಉದ್ಧಾರ ಮಾಡಬೇಕು ಅಂತ ಮುಂದೆ ಬಂದಿದ್ದೀವಿ. ನನಗೆ ರಾಜಕೀಯ ಎಣಿಕೆ ಬರಬೇಕು ಅಂದ್ರೆ ಇನ್ನೊಂದು ಚಿನ್ನದ ಎಣಿಕೆ ಇದೆ. ನಾನು 8 ಬಂದಿದ್ದೀನಿ, 5ನೇ ಕ್ಲಾಸ್ ಓದಿದ್ದೀನಿ. ನಾನು 5ನೇ ಕ್ಲಾಸೇ ಓದಿರೋದು. ಇವತ್ತು 1000 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ನನ್ನ ಸಮುದಾಯ ಬರಬೇಕು. ನಮ್ಮ ಸಮುದಾಯದ ಮಕ್ಕಳು ಒಳ್ಳೆ ಉದ್ಯೋಗ, ಒಳ್ಳೆ ಬಿಸ್ನೆಸ್, ಒಳ್ಳೆ ಜಮೀನ್ದಾರ ಆಗಬೇಕು ಅಂತ ನನ್ನ ಬಲವಂತವಿದೆ.
ಇದಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಬಂದಿದ್ದೀನಿ. ನೀವೆಲ್ಲರೂ ಕೂಡ ನಮ್ಮ ಸಮುದಾಯಗಳಿಗೆ ಮುಸ್ಲಿಮ್ಸ್ ಇರಲಿ, ದಲಿತರಿರಲಿ, ಎಲ್ಲರೂ ಮನೆ ಮನೆಗೂ ಮಾತಾಡಬೇಕು. ಅದಾದ್ಮೇಲೆ ನಿಮ್ಮ ಜೊತೆ ನಾವು ಇರ್ತೀವಿ. ಆಮೇಲೆ ನಮ್ಮ ದೊಡ್ಡಗಳು ಹೇಳಿದ್ರು ನಾನೆಲ್ಲೋ ಬೆಂಗಳೂರಲ್ಲಿ ಅಂತ. ನಾನು ಕಳೆದ 10 ವರ್ಷದ ಮುಂಚೆ ಹಿರಿಯೂರಿಗೆ ಚುನಾವಣೆ ಆಗಕ್ಕೆ ಬಂದೆ. ಅವತ್ತು ಹಲವಾರು ಕಾರಣಗಳಿಂದ ಆಗಿಲ್ಲ. ಈ ಸತಿ ಬಂದಿದ್ದೀನಿ. ಈಗ ಬರ್ತಾ ಇಲ್ಲಿ 4 ಹೋಬಳಿ ಇದೆ, ಒಂದು ನಗರ ಇದೆ. 4+1 ನಗರ 5 ಕಡೆಗಳು ನಾನು ನಿಮಗೆ ಬರ್ತೀನಿ. ನಿಮ್ಮ ಊರಲ್ಲಿ ಮನೆ ಮಾಡಿ ವಾರಕ್ಕೊಂದ್ಸತಿ ಅಲ್ಲೂ ಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲೂ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ಕೊಂಡು ನಾನು ವಿಧಾನಸೌಧ ಹೋಗೋ ಕೆಲಸ ಮಾಡ್ತೀನಿ. ಸರ್, ಯಾವ ಥರ ಪಾರ್ಟಿ ನಿಮ್ಮ ಮುಂದಿನ ಬರೋ ದಿನಗಳಲ್ಲಿ ನಮ್ಮ ಪಾರ್ಟಿಗೆ ಬನ್ನಿ ಅಂತ ಹೇಳಿದ್ರೆ ನೀವು ಪಾರ್ಟಿಗೆ ಹೋಗ್ತೀರಾ ಇಲ್ಲ ಇಂಡಿಪೆಂಡೆಂಟ್? ಇಲ್ಲ, ಈಗಲೇ ಅದೆಲ್ಲ ಮಾತಾಡೋದು ಭಾಳ ಅರ್ಲಿ ಆಯಿತು. ನಾನು ಫಸ್ಟು ನನ್ನ ಜನಸಂಪರ್ಕನ ಜಾಸ್ತಿ ಮಾಡ್ತೀನಿ. ಗ್ರಾಮ ವಾಸ್ತವ ಮಾಡ್ತೀನಿ, ಗ್ರಾಮ ಜನರ ಹತ್ರ ಮಾತಾಡ್ತೀನಿ. ಎಲ್ಲ ಗ್ರಾಮ 320 ಹಳ್ಳಿಗಳಿದೆ, 32 ಗ್ರಾಮ ಪಂಚಾಯತ್ಗಳಿದೆ. ಅದೇ ನಗರಸಭೆಯಲ್ಲಿ 30-31 ನಗರಸಭೆ ವಾರ್ಡ್ಗಳಿದೆ. ಎಲ್ಲ ಜೊತೆಯಲ್ಲಿ ನಾನು ಫಸ್ಟು ಸಂಪರ್ಕ ಮಾಡಿ ಮಾತಾಡಿ ಅವ್ರ ಮನವರಿಕೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಮುಂದಿನ ದಿನಗಳು ತೀರ್ಮಾನ ಮಾಡಿ ನೋಡಿ. ಮುಂದಿನ ದಿನಗಳ ಬಗ್ಗೆ ಮಾತಾಡ್ತೇನೆ ನಾನು. ಇವತ್ತೇ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಬೇಡ. ಬರೋ ದಿನಗಳು ಜನರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ಅವ್ರ ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಅಟ್ಟಿಗಾ ಗೋಲ್ಡ್ ಕಂಪನಿ ಮಾಲೀಕರು ಬೊಮ್ಮನಹಳ್ಳಿ ಬಾಬು ಭಾರತ ದೇಶಾದ್ಯಂತ ಅವರು ಒಂದು ಗೋಲ್ಡ್ ಕಂಪನಿ ನಡೆಸ್ತಾ ಇದ್ದಾರೆ. ಜೊತೆಗೆ ಸಮಾಜದ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೊಂದಿರ್ತಕ್ಕಂಥವ್ರಿಗೆ, ದುರ್ಬಲರಿಗೆ ಯಾವುದಾದ್ರೂ ಒಂದು ಜಾತ್ರೆ ಆದರೆ, ಯಾವುದಾದ್ರೂ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿದ್ರೆ, ಏನಾದರೂ ಒಂದು ಸ್ಟ್ರೈಕು, ಏನಾದರೂ ಒಂದು ಯಾವುದಾದ್ರು ಹೋರಾಟ ಮಾಡಿದರೆ ಅದಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡಿ ಸಹಾಯ ಮಾಡ್ತಾರೆ. ಆಮೇಲೆ ಸಾಮೂಹಿಕ ವಿವಾಹಕ್ಕೆ ಸಹಾಯ ಮಾಡ್ತಿದ್ದಾರೆ. ನಮ್ಮ ಹಿರಿಯರಿಗೆ ಮುಖ್ಯವಾದ ಒಬ್ಬ ನಾಯಕ ಬೇಕಾಗಿತ್ತು. ನಮ್ಮ ಹಿರಿಯರಿಗೆ ಒಬ್ಬ ಪ್ರಬಲ ನಾಯಕ, ಸಮಾಜಮುಖಿಯಾಗಿ ಕೆಲಸ ಮಾಡೋರು. ಇವರಿಗೆ ಭಗವಂತ ಕೊಟ್ಟಂಥ ಶ್ರೀಮಂತಿಗೆ ಅವ್ರಿಗೆ ಸಾಕಾಗಿದೆ. ಶ್ರೀಮಂತಿಗೆ ಇವರಿಗೆ ಒಂದು ಅವಕಾಶ ಬೇಕು. ಜಯ ಹಿಂದ್.